ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲೂ ಕೂಡ ವಿಡಿಯೋನೂ ಕೂಡ ಸ್ಕಿಪ್ ಮಾಡಬೇಡಿ. ಇವತ್ತು ಎಲ್ಲ ಬೆಳಗ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ಪೂಜೆನ ಮಾಡಿಕೊಂಡೆ. ಹಾಗೆ ಹೊರಗಡೆ ಕೂಡ ಇಲ್ಲಿ ಅಂದರೆ ಹಳ್ಳಿ ಕಡೆ ಮಾಮೂಲಿ ಈ ಥರ ಹೊರಗಡೆ ಎಲ್ಲ ಫೋಟೋ ಇಟ್ಟಿರ್ತಾರಲ್ಲ, ಹಾಗಾಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ, ಅಂದರೆ ಸಿಟಿ ಸೈಡ್ ಒಂದೇ ಫೋಟೋ ಇಟ್ಕೊಂಡಿರ್ತಾರೆ, ಹಳ್ಳಿ ಕಡೆ ಆ ಥರ ಅಲ್ಲ, ಮನೆಯಲ್ಲಿ ಎಷ್ಟೊಂದು ಫೋಟೋನ ಇಟ್ಕೊಂಡಿರ್ತೀವಿ. ಅದಕ್ಕೆಲ್ಲ ಎಲ್ಲ ನೀಟಾಗಿ ಎಲ್ಲ ಫೋಟೋ ಒರೆಸಿ ಇವಾಗ ಎಲ್ಲ ದೀಪ ಹಚ್ಚಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೋನಿಗೆ ಇವತ್ತು ಹೋಮ್ವರ್ಕ್ ಕೊಟ್ಟಿದ್ದರು. ಏನು ಹೋಮ್ವರ್ಕ್ ಅಂದರೆ ಅದು ಸ್ವಲ್ಪ ಕೇಕ್ ಇದು ಅದು ಅಂದರೆ ಸೋನಿಗೆ ಕೊಡೋ ಹೋಮ್ವರ್ಕ್ ನನಗೆ ಒಂದು ಸರ್ತಿ ತಲೆ ತಿಂದೋಗ್ಬಿಡುತ್ತೆ, ಆ ಥರ ಕೊಟ್ಟಿರ್ತಾರೆ ಅವ್ರಿಗೆ. ನನಗೆ ಗೊತ್ತಿರೋ ಅಷ್ಟು ಮಾಡಿಕೊಟ್ಟಿರ್ತೀನಿ. ಅವ್ರ ಮ್ಯಾಮು ಕರೆಕ್ಟಾಗಿ ರೈಟ್ ಹಾಕಿರ್ತಾರೆ ಒಂದೊಂದು ಸತಿ. ಮಕ್ಕಳಿಂದನೇ ನಾವು ಎಷ್ಟೋ ಇಂಗ್ಲೀಷ್ನ ಕಲ್ತಿರ್ತೀವಿ. ನಾವು ಎಜುಕೇಷನ್ ತೊಗೊಬೇಕಾದ್ರೆ ಎಷ್ಟೋ ಇಂಗ್ಲೀಷ್ ನಾವು ಕಲ್ತಿರಲ್ಲ, ಆದರೆ ಮಕ್ಕಳನ್ನ ಕಲಿಸ್ಬೇಕಾದ್ರೇ ನಾವೇ ಎಷ್ಟೋ ಇಂಗ್ಲೀಷ್ನ ಕಲಿತೀವಿ ಅನ್ಬೋದು. ನನ್ನ ವಿಷಯದಲ್ಲಂತೂ ಅದೇ 100% ಆಗ್ತಾಯಿದೆ. ನನಗೆ ಇಂಗ್ಲೀಷ್ ಸ್ವಲ್ಪ ಕಮ್ಮಿನೇ, ಅಂದರೆ ನಾನು ಸ್ವಲ್ಪ ಕನ್ನಡ ಮೀಡಿಯಮ್ ಓದಿರೋದ್ರಿಂದ ನನಗೆ ಅಷ್ಟೊಂದು ಇಂಗ್ಲೀಷ್ ಏನು ಬರೋದಿಲ್ಲ, ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಷ್ಟೇ. ಆದರೆ ಸೋನಿ ಸ್ಕೂಲಿಗೆ ಹೋಗ್ದಾಗಿಂದ UKGಗೆ ನನಗೆ ಎಷ್ಟೊಂದು ಇಂಗ್ಲೀಷ್ ಕಲಿತಾ ಇದ್ದೀನಿ ಅನ್ನಿಸ್ಬಿಟ್ಟಿದ್ದೆ, ಅಷ್ಟೊಂದು ಇದಾಗ್ತಿದೆ ಇಂಪ್ರೂವ್ ನನಗೇ. ಹಾಗೆ ಅವಳಿಗೆ ಸ್ವಲ್ಪ ಡ್ರಾಯಿಂಗ್ ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದರು, ಹಾಗಾಗಿ ಅದನ್ನು ಮಾಡಿಕೊಡ್ಬೇಕು, ಅಂದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡು, ನಾನು ಕಟ್ ಮಾಡಿಕೊಟ್ರೆ ಅದು ನೀಟಾಗಿ ನಾನು ಪೇಸ್ಟ್ ಮಾಡ್ಕೊತೀನಿ ಅಂದವಳು. ಹಾಗಾಗಿ ನೋಡಿ ಇವಾಗ ಅದನ್ನೆಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ. ಅವಳಿಗೆ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿಕೊಟ್ಬಿಟ್ರೆ ಅದನ್ನು ಅವಳೆಲ್ಲ ನೀಟಾಗಿ ಫೇಸ್ಟ್ ಮಾಡ್ಕೊತಾಳೆ. ಪರವಾಗಿಲ್ಲ, ಅವಳು ಎಷ್ಟೋ ಚೆನ್ನಾಗಿ ಓದ್ತಿದ್ದಾಳೆ ಇವಾಗ ಅನ್ನಿಸ್ತಾ ಇತ್ತು. ಫಸ್ಟ್ ಅವಳು ಅಂಗನವಾಡಿಗೆ ಹೋಗೋಕ್ಕೂ ಕೂಡ ಎಷ್ಟು ಹಿಂಸೆ ಅನ್ನಿಸ್ತಾ ಇದ್ಲು ಅಂದರೆ, ಹೋಗಿ ಅವಳ ಹತ್ರ ಒಬ್ಬರು ಕೂತ್ಕೊಂಡ್ರೆ ಮಾತ್ರ ಅವಳು ಅಂಗನವಾಡಿಗೆ ಹೋಗ್ತಾಯಿದ್ಲು. ಇವಾಗ ಆಗಲ್ಲ, ಒಂದು ದಿವಸ ಕೂಡ ರಜೆ ಹಾಕಲ್ಲ, ಸುಮ್ಮನೆ ಅವಳು ಪಾಡಿಗೆ ಅವಳು ಹೋಗ್ತಾಳೆ. ಆ ಮಕ್ಕಳು ಎಷ್ಟು ಡಿಫ್ರೆಂಟ್ ಅಂದರೆ ಎಷ್ಟು ಚೇಂಜ್ ಆಗಿಬಿಡ್ತಾರಲ್ಲ ನಮಗೇನೆ ಅನ್ನಿಸ್ಬಿಡುತ್ತೆ. ಅಂಗನವಾಡಿಗೆ ಹೋಗೋಕೆ ಕಲ್ತಿರೋಳು ಇವತ್ತು ಸ್ಕೂಲಿಗೆ ಒಬ್ಬಳೇ ಹೋಗ್ತಾಳೆ ಅಂದರೆ ಇಲ್ಲಿಂದ ಉಳಿಯೋರಿಗೆ ಮಕ್ಕಳು ಹೋಗ್ತಾರೆ, ಅಂದರೆ ನಮ್ಮೂರೆಲ್ಲ ಒಬ್ಬಳೇ ಹೋಗ್ತಾಳಲ್ಲ, ನನಗೊಂಥರ ಖುಷಿನೇ ಆಗುತ್ತೆ. ಹಾಗೆ ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಕೊಟ್ಟು ಇವಾಗ ರಾಗಿ ಹಸಿಟ್ಟು ಖಾಲಿ ಆಗಿತ್ತು ಅಂದ್ಬಿಟ್ಟು ರಾಗಿ ಹಸಿಟ್ಟನ್ನ ಜಡಿ ಇಟ್ಕೊತಾ ಇದ್ದೀನಿ. ಅಂದರೆ 2-3 ದಿವಸದಿಂದ ಮುದ್ದೆನೇ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಹೋಗಿ ನಮ್ಮೂರಲ್ಲೂ ಕೂಡ ರಾಗಿ ಮಿಲ್ ಮಾಡೋರು ನಮ್ಮ ಚಿಕ್ಕ ಮಾವವ್ರದ್ದು ಅದೇನೋ ಇದಾಗಿದೆ ಅಂತ ಅವರು ಕೂಡ ಆಗ್ತಾಯಿಲ್ಲ. ನಮ್ಮ ಮನೆಯವ್ರು ಹೋಗಿ ಗೃಹಪುರಕ್ಕೆ ಹೋಗಿ ಅಲ್ಲಿ ರಾಗಿ ಹಸಿಟ್ಟನ್ನ ಹಾಕಿಸ್ಕೊಂಡ್ಬಂದರು. ಬಂದ ತಕ್ಷಣ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವಾಗ ರಾಗಿ ಹಸಿಟ್ಟು ಜರಡಿ ಇಟ್ಬಿಡೋಣ, ಅಂದರೆ ಅನ್ನ ಸಾಂಬಾರು ಮುಗೀತು, ಹಾಗಾಗಿ ಮುದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಫಸ್ಟು ಜರಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಅಂದರೆ ಒಂದು ಬಾಕ್ಸಷ್ಟು ಜರಡಿ ಇಟ್ಕೊಂಡ್ಬಿಟ್ಟೆ ನಾನು. ನೋಡಿ ಈ ಬಾಕ್ಸು ಕಾಣಿಸ್ತಾ ಇದೆಯಲ್ಲ, ಅದು ಒಂದು 20 ದಿವಸದಿಂದ 25 ದಿವಸ, ಅಂದರೆ ಒಂದು ತಿಂಗಳು ಪೂರ ಬರೋಲ್ಲ. ಅದು ನಾವು ಸ್ವಲ್ಪ ಚಿಕ್ಕ ಬಾಕ್ಸ್ ತೆಗ್ದಿಲ್ಲ, ನಮ್ಮ ಮನೇಲಿ ಡೈಲಿ ಮುದ್ದೆ ಮಾಡೋದ್ರಿಂದ ಅಷ್ಟೊಂದು ಬರೋಲ್ಲ, ಹಾಗಾಗಿ ಒಂದು 20 ದಿವಸ ಬರ್ಬೋದು ಅಷ್ಟೇ. ಹಾಗಾಗಿ ಅದನ್ನು ಜರಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅಷ್ಟು ದಿವಸ ಬರ್ತಾ ಇರುತ್ತೆ. ಒಂದು ಸತಿ ನಾವು ಮಿಲ್ ಮಾಡಿಸಿದ್ರೆ 2ರಿಂದ 3 ಒಂದೊಂದು ಸತಿ 2 ಸತಿ ಆಗುತ್ತೆ ಈ ಥರ ಜರಡಿ ಇಟ್ಕೊಂಡು ಬಾಕ್ಸಿಗೆ ತುಂಬ್ಕೊಳ್ಳೋದು. ಒಂದೊಂದು ಸತಿ 3 ಸತಿನೇ ಆಗಿಸುತ್ತೆ, ಅಂದರೆ ಇದು ಒಂದು 2.5 ಸತಿ, ಅಂದರೆ 2 ಸತಿ ಆಗಿ ಒಂದು ಅರ್ಧ ಬಾಕ್ಸು ಮತ್ತು 3ನೇ ಸತಿಗೆ ಜರಡಿ ಇಟ್ಕೊಬೋದು ಅಷ್ಟಾಗುತ್ತೆ. ಹಾಗಾಗಿ ನೋಡಿ ಎಲ್ಲ ಜರಡಿ ಇಟ್ಕೊತಾ ಇದ್ದೀನಿ. ನಮ್ಮ ಕಡೆ ಸ್ವಲ್ಪ ರಾಗಿ ಮುದ್ದೆ ಜಾಸ್ತಿನೇ ತಿನ್ನೋದು. ಒಬ್ಬರು ಅಂದರೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ರೆ ಸಾಯಂಕಾಲ ಮುದ್ದೆ ಇರಬೇಕು, ಇಲ್ಲಾಂದರೆ ಮುದ್ದೆ ಮಾಡಲಿಲ್ಲ ಅಂದರೆ ಒಂಥರ ಮಾಡ್ಕೊತಾ ಇರ್ತಾರೆ ಅತ್ತೆ ಮಾವರು. ಅಂದರೆ ನಮ್ಮ ಮಾವ ಏನು ಅಷ್ಟೊಂದು ಇದಾಗಲ್ಲ, ನಮ್ಮ ಅತ್ತೆನೇ ಜಾಸ್ತಿ ಮುದ್ದೆ ಕೇಳೋದು. ಮಾವ ಅಂತೂ ಮುದ್ದೆ ಸ್ವಲ್ಪ ಸೈಜ್ ದೊಡ್ಡದಾಯಿತು ಅಂದರೆ ಮುಗೀತು, ಇದೇನಮ್ಮ ಇಷ್ಟಿಷ್ಟು ಅಂದರೆ ಇಷ್ಟಿಷ್ಟು ದೊಡ್ಡದಾಗಿ ಮುದ್ದೆನ ಕಟ್ಟಿದೆಯಾ ಅಂತ ಕೇಳ್ತಾ ಇರ್ತಾರೆ. ಅಂದರೆ ಅತ್ತೆಗೆ ಅಂದರೆ ಆವಾಗ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಇಷ್ಟಿಷ್ಟು ಅಂದರೆ ನಾನು ಇವಾಗ ಕಟ್ತೀನಲ್ಲ ಮುದ್ದೆ, ಅದರಲ್ಲಿ 2 ಮುದ್ದೆ ತೊಗೊಂಡ್ರೆ 1 ಮುದ್ದೆ ಆಗೋದು, ಅಷ್ಟು ದೊಡ್ಡದಾಗಿ ಮುದ್ದೆನ ಕಟ್ತಾಯಿದ್ರು. ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ತೀನಿ, ಆದರೂ ಕೂಡ ಮಾವ ಒಂದೊಂದು ಟೈಮ್ ತಿನ್ನೋದೇ ಇಲ್ಲ. ಹಾಗೆ ಸೀರಿಯಲ್ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಸುಮ್ಮನೆ ಜಡಿ ಹಿಡಿತಾ ಇದ್ದೀನಿ. ಅಂದರೆ ಇವಾಗ ರಾಗಿ ಸೀಸನ್ನು, ಲಾಸ್ಟ್ ಬೇಳೆ ಎಲ್ಲ ರಾಗಿ, ಹಾಗಾಗಿ ಇದು ಹೊಸ ರಾಗಿ ಏನಲ್ಲ, ಹಳೆ ರಾಗಿ, ಇನ್ನೊಂದು 3-4 ಚೀಲ ಇರ್ಬೋದು ಅಷ್ಟೇ. ಹಾಗಾಗಿ ಅದನ್ನೆಲ್ಲ ಖಾಲಿ ಮಾಡಿಬಿಟ್ರೆ ಅಂದ್ಬಿಟ್ಟು ಎಲ್ಲ ಕೆಳಗಡೆ ಇಸ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇಗೆ. ಹಾಗೆ ಅಮ್ಮ ಬಂದಿದ್ದರು, ಅಂದರೆ ಅಮ್ಮ ಮತ್ತು ನನ್ನ ತಂಗಿ ಅಂದರೆ ಫ್ಯಾಮಿಲಿ ಟೂರ್ ಅಂತ ಹೋಗಿದ್ರು. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ಲಸ್ಗೂ ಕೂಡ ಹುಷಾರಿಲ್ಲ, ಸ್ವಲ್ಪ ನೆಗಡಿ ಜ್ವರ ಆ ಥರ ಕೆಮ್ಮಾಗಿಬಿಟ್ಟಿತ್ತು. ಹಾಗಾಗಿ ನಾನು ಲಸು ಹೋಗಿರಲಿಲ್ಲ, ನಮಗೆ ಮನೆ ಹತ್ರನೇ ಬಿಟ್ಟು ಹೋಗ್ಬಿಟ್ಟಿದ್ರು. ಇವರೆಲ್ಲ ಮೈಸೂರು ಟೂರ್ ಹೋಗಿದ್ರು, 1 ಡೇ ಟ್ರಿಪ್ಪು. ಹಾಗೆ ಅಲ್ಲಿಂದ ಅಮ್ಮ ಬಂದು ಇವತ್ತು ಅಂದರೆ ತುಂಬ ದಿವಸದಿಂದ ಹೇಳ್ತಾಯಿದ್ರು ಅಮ್ಮ ಒಂದು ರಿಂಗ್ ಕೊಡಿಸ್ಬೇಕು ಅಂತ. ಹಾಗಾಗಿ ಇವತ್ತು ಜ್ಯುವೆಲರಿ ಶಾಪಿಗೆ ಬಂದು ರಿಂಗ್ ತೊಗೊತಾ ಇದ್ದೀವಿ. ನಾನು ಮತ್ತು ನನ್ನ ತಂಗಿ ಇಬ್ರಿಗೂ ಕೂಡ ಒಂದೊಂದು ರಿಂಗ್ ಅಮ್ಮ ಕೊಡಿಸ್ತಾ ಇದ್ದಾರೆ. ಅಂದರೆ ಡೈಲಿ ಯೂಸ್ಗೆ ನನ್ನ ತಂಗಿ ತೊಗೊತಾ ಇದ್ದಾಳೆ. ನಾನು ಯಾವ ಥರ ಅಂದರೆ ನಾನು ಡೈಲಿ ಯೂಸಿಗೆ ಉಂಗುರ ಹಾಕಲ್ಲ, ನನ್ನ ಹತ್ರ ಇದ್ರೂ ಕೂಡ ಬೆಳ್ಳಿದು.
ಹಾಗಾಗಿ ಮಾಮೂಲಿ ಯಾವ್ದಾರ ಫಂಕ್ಷನ್ಗೆ ಅಂದ್ಬಿಟ್ಟು ಗೋಲ್ಡ್ ರಿಂಗ್ನ ಕೊಡಿಸ್ತಾ ಇದ್ದಾರೆ ಅಮ್ಮ. ಹಾಗಾಗಿ ನಂದು ಸೆಲೆಕ್ಷನ್ ಆಯಿತು. ಫಸ್ಟ್ ತೋರಿಸಿದ್ನಲ್ಲ ಅದೇ ನಂದು. ಇವಾಗ ನಾನು ತೊಗೊತಾ ಇದ್ದಾಳೆ. ಆಗಾಗ್ಲೇ ಹೋಗಿ ತೊಗೊಳ್ಳೋದು, ಇದು ಬೇಡ ಅದು ಬೇಡ ನ್ಯೂ ಡಿಸೈನೆಲ್ಲ ಅವಳು ನೋಡ್ತಾ ಇದ್ದಾಳೆ. ಅದು ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಒಂದು. ಹಾಗಾಗಿ ನಾವು ಸೈಡಲ್ಲಿ ಬಂದು ಕೂತ್ಕೊಂಡು ಲಸು ಬಂದು ಇವಾಗ ಅಮ್ಮ ನಮ್ಮಿಬ್ರದ್ದು ಫೋಟೋ ತೆಗಿ ಅಂತಿದ್ದ. ಹಾಗಾಗಿ ಅದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡೆ ನೋಡಿ. ತುಂಬ ಚೆನ್ನಾಗಿತ್ತು. ಗೋಲ್ಡ್ ನೋಡ್ತಾ ಇದ್ರೇ ಒಂಥರ ಅನ್ನಿಸ್ತಾ ಇತ್ತು. ನನ್ನ ತಂಗಿ ಫೈನಲ್ ಆಗಿ ಇದು ಅಂದರೆ ಈ ಕಡೆ ಬೆರಳಲ್ಲಿ ಹಾಕ್ಕೊಂಡಿರೋ ಅದನ್ನು ಸೆಲೆಕ್ಟ್ ಮಾಡೋದು. ಹಾಗೆ ಅದನ್ನೆಲ್ಲ ತೊಗೊಂಡು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಊರಿಗೆ ಹೋದರು ಬೆಂಗಳೂರಿಗೆ. ಹಾಗೆ ನಾವೇ ಉಳಿಯೋರಲ್ಲಿ ನಮ್ಮ ಮನೆಯವರು ಒಂದು ವಾರದ ಹಿಂದೆಯೇ ಬುಕ್ ಮಾಡಿ ಬಂದಿದ್ದರು ನಾಯಿ ಮರಿನ. ಹಾಗಾಗಿ ನಾಯಿ ಮರಿ ತೊಗೊಂಡು ಹೋಗೋಣ, ಅಮೌಂಟ್ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ರು, ಇವತ್ತು ತೊಗೊಂಡು ಹೋಗೋಣ ಅಂತ ಹೇಳ್ತಾಯಿದ್ರು. ಇದು ಎಕ್ಸಾಕ್ಟ್ ರೇಟ್ ಎಷ್ಟಿದೆ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಂದರೆ ನಮ್ಮ ಮನೇಲಿ ನಮ್ಮ ಮಾವ ಅತ್ತೆ ಬೈತಾರೆ ಅಂದ್ಬಿಟ್ಟು ಇದ್ರ ರೇಟೇ ಹೇಳ್ತಾ ಇಲ್ಲ ನಮ್ಮ ಮನೆಯವರು. ಒಂದೊಂದು ಸತಿ 8,500 ಅಂತಾರೆ, 5,000 ಅಂತಾರೆ, ಎಷ್ಟು ರೇಟು ಅಂತಲೇ ಗೊತ್ತಾಗ್ತಿಲ್ಲ ಇದ್ರದ್ದು. ಹಾಗಾಗಿ ನಾನು ಏನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರ ಇಷ್ಟ, ಹೇಳಿದ್ರೆ ಹೇಳಲಿ ಬಿಡು ಅಂತ ನಾನು ಸುಮ್ಮನಾದೆ. ನೋಡಿ ಅದು ಹೆಣ್ಣು ನಾಯಿ ಮರಿ. ಹಾಗಾಗಿ ಅದನ್ನು ಒಂದು ತೊಗೊಂಡೋಗೋಣ ಮನೆಗೆ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಆಲ್ರೆಡಿ ಒಂದು ವಾರದ ಹಿಂದೆಯೇ ಬುಕ್ ಮಾಡಿದ್ವು. ಅಂದರೆ ಬಂದು ನೋಡ್ಕೊಂಡು ಹೋಗಿದ್ರು ನಮ್ಮ ಮನೆಯವರು. ಬಂದು ನೋಡಿಕೊಂಡು ಅದು ನಮಗೆ ಬೇಕು ಅಂತ ಅದನ್ನೆಲ್ಲ ಇದು ಮಾಡಿ ಹೋಗಿದ್ರು. ಹಾಗಾಗಿ ಇವಾಗ ಹೇಗೋ ಹೊಳಿಯಾರ್ಗೆ ಬಂದಿದ್ದೀವಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು, ಅಂದರೆ ಮೈಸೂರಿಂದ ಬಂದಾದ್ಮೇಲೆ ತೊಗೊಂಡೋಗೋಣ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಹಾಗಾಗಿ ಇವತ್ತು ತೊಗೊಂಡೋಗೋಕ್ಕೆ ಬಂದಿದ್ದೀವಿ ನೋಡಿ. ಲಸುಗೆ ಈ ಥರ ಪ್ರಾಣಿಗಳಂದರೆ ಸ್ವಲ್ಪ ಭಯನೇ. ಅಂದರೆ ಮೇಕೆ ಮರಿ ಆ ಥರ ಇದ್ದರೂ ಕೂಡ ಅವ್ರನ್ನ ಕಟ್ಟಿರ್ತೀವಿ. ಹಾಗಾಗಿ ಅವ್ನು ಸೈಲೆಂಟಾಗಿರ್ತಾನೆ. ಬಿಟ್ಬಿಟ್ರೆ ಸಾಕು. ಎಷ್ಟು ಅಳ್ತಾನೆ ಅಂದರೆ ಒಂದು ನಿಮಿಷನೂ ಕೂಡ ಹೊರಗಡೆ ಒಳಗಡೆ ಎಲ್ಲ ಅವ್ನು ಓಡಾಡೋದೇ ಇಲ್ಲ. ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ತಾನೆ. ನಾಯಿ ಮರಿ ಕೂಡ ಹಂಗೆ, ಅಮ್ಮ ಏನಕ್ಕೆ ತಗೊಂತೈತಪ್ಪ, ನಾನು ಹೆದ್ರ್ಕೊತೀನಿ ಅಂತಿತ್ತು. ನೋಡಿ ಇದೇ ಚಿಕ್ಕ ನಾಯಿ ಮರಿ, ತುಂಬ ಚೆನ್ನಾಗಿದೆ ಅದು. ತುಂಬ ಕ್ಯೂಟಾಗಿತ್ತು, ನನಗಂತೂ ಇಷ್ಟ ಆಯಿತು. ನಾವು ನಾಯಿ ಹಿಂದೆ ಎಲ್ಲ ಸಾಕ್ತಾಯಿದ್ವು, ಆದರೆ ನಾವು ಟಾಮಿ ಅಂತ ಹಿಂದೆ ಸಾಕಿದ್ವು ಒಂದು 2 ವರ್ಷದ ಹಿಂದೆ. ಅದು ಹೇಗಿತ್ತು ಅಂದರೆ ನೋಡಬೇಕಾಗಿತ್ತು. ಅದು ಅಂದರೆ ಬೀದಿ ನಾಯಿ ಅದು, ಆದರೂ ಕೂಡ ಅದನ್ನು ಅಷ್ಟೊಂದು ನೀಟಾಗಿ ಸಾಕಿದ್ವು ಗೊತ್ತಾ. ಅದು ಬೀದಿ ನಾಯಿ ಥರ ಅನ್ನಿಸ್ತಾನೆ ಇರಲ್ಲ, ಅಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿತ್ತು ಅಂದರೆ, ಎಷ್ಟು ಚಬ್ಬಿಯಾಗಿ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಅದೇನು ಇದಕ್ಕಿದ್ದಂಗೆ ಸಡನ್ನಾಗಿ ಸತ್ತೋಯ್ತು. 1-2 ನಾಯಿ ಆ ಥರ ಸತ್ತೋಯ್ತಲ್ಲ. ಹಾಗಾಗಿ ನಾಯಿ ಸಾಕೋಕ್ಕೇ ತುಂಬ ಬೇಜಾರಾಯಿತು. ಅಂದರೆ ಇಷ್ಟು ಮಕ್ಕಳು ಥರ ಸಾಕಿರ್ತೀವಿ, ಅದು ಸಡನ್ನಾಗಿ ಈ ಥರ ಆಯಿತು ಅಂದರೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ನಾನು ಲಸು ಪ್ರೆಗ್ನೆಂಟಲ್ಲಿದ್ದಾಗ ಅದು ನಾನು ನೈಟು ಒಂದೊಂದು ಸತಿ 2 ಗಂಟೆ 3 ಗಂಟೆ ಈ ಥರ ಹೊರಗಡೆ ಬಂದರೆ ಸಾಕು, ನನ್ನ ಹಿಂದೆಯೇ ಹೊರಗಡೆ ಬರೋದು ಅದು ನಾಯಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇದ್ದಕ್ಕಿದ್ದಂಗೆ ಈ ಥರ ಆಯ್ತಲ್ಲ, ನನಗಂತೂ ಸಖತ್ ಬೇಜಾರಾಯಿತು. ಅವತ್ತಿಂದ ನಾಯಿ ಸಾಕಬಾರ್ದು ಅನ್ನಿಸ್ಬಿಟ್ಟಿತ್ತು. ಅದಾದಮೇಲೆ ಇದೇ ಫಸ್ಟ್ ತರ್ತಾ ಇರೋದು. ಒಂದು 2 ವರ್ಷದಿಂದ ನಾವು ನಾಯಿ ಸಾಕಿರಲಿಲ್ಲ. ಹಾಗೆ ನೋಡಿ ನಮ್ಮ ಮನೆಯವ್ರು ಸ್ವಲ್ಪ ಫೋನ್ ತೊಗೊಂಬರ್ತೀನಿ ನಮ್ಮ ಮಾವಂಗೆ ಅಂತ ಅವರು ಹೋಗಿದ್ರು ಶಾಪ್ ಒಳಗಡೆ. ನಾನು ಈ ಥರ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಅದಂತೂ ಆಗಾಗ್ಲ ಸುಮ್ಮನೆ ಅದು ಒಳಗಡೆ ಕತ್ತು ತೆಗಿಯೋದು ಆ ಥರ ಎಲ್ಲ ಚೇಷ್ಟೆ ಮಾಡ್ತಾನೆ ಇತ್ತು. ಅದು ಒಳಗಡೆ ಇರ್ತಾನೆ ಇರಲಿಲ್ಲ. ಆಗಾಗ್ಲ ಕುಯ್ ಅನ್ನೋದು ಒಂಥರ ತರಲೆ ಆಗೋಯ್ತು. ನಮ್ಮ ಮನೆಯವರು ಬೇಗ ಬರಲಿಲ್ಲ. ಅದಕ್ಕೂ ಇದಕ್ಕೂ ನಾನು ಎಷ್ಟು ಒಳಗಡೆ ಹಾಕಿದ್ರು ಕೂಡ ಅದು ಬರ್ತಾನೆ ಇರಲಿಲ್ಲ, ಹೊರಗಡೆ ಬರ್ತಾನೆ ಇತ್ತು. ಹಾಗೆ ನೋಡಿ ಫೈನಲ್ ಆಗಿ ನಾನು ತಂದಂಥ ರಿಂಗು ಇದೇನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ಗೋಲ್ಡ್ ರೇಟಿಗೆ ಇಷ್ಟು ತಗೊಳ್ಳೋದು ಬಡವ್ರಿಗೆ ಒಂದು ದೊಡ್ಡ ಹೆಮ್ಮೆನೇ ಅನ್ಬೋದು. ನೋಡಿ ನನ್ನ ಕೈಗೆ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿತ್ತು. ಅಂದರೆ ಅಮ್ಮ ತುಂಬ ದಿವಸದಿಂದ ಹೇಳ್ತಾಯಿದ್ರು ಇಬ್ರಿಗೂ ಒಂದೊಂದು ಕೊಡಿಸ್ಬೇಕು ಅಂತ. ಫೈನಲಿ ಇವಾಗ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನನ್ನ ಕೈಗೆ ಇಷ್ಟ ಆಯ್ತು. ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಮ್ಮನೇ ಸೆಲೆಕ್ಟ್ ಮಾಡಿದರು. ನಾನು ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಅಮ್ಮಂದಿರೆಲ್ಲ ನಮಗೆ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡ್ತಾನೆ ಅಂತ ನಾನು ಸೈಲೆಂಟ್ ಆದರೆ, ಅಮ್ಮನೇ ಇಷ್ಟ ಆಯಿತು ಅಂತ ಅವರೇ ತೊಗೊಂಡ್ರು. ಹಾಗೆ ನೋಡಿ ಅದನ್ನು ತೊಗೊಂಡು ಬಂದು ನಾಯಿ ಮರಿನ ನೋಡಿ ಇಲ್ಲಿ ಹಾಕಿ ಕಟ್ಟಿದ್ದೀವಿ. ಅದನ್ನು ಒಳಗಡೆ ಕಟ್ತೀವಿ ನೈಟು. ಅಂದರೆ ತುಂಬ ಚಳಿ ಇರುತ್ತಲ್ಲ, ಹಾಗಾಗಿ ನಮಗೆ ಇರೋಕ್ಕಾಗಲ್ಲ. ಹೊರಗಡೆ ಮಾತ್ರ ಅಂದರೆ ಅಲ್ಲಿ ಕಟ್ಟಿರ್ತೀವಿ. ಹಾಗೆ ನಾಯಿಗೆ ಪೆಡಿಗ್ರಿ ಅಂತ ಅದು ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿ ಹಾಗೆ ಅನ್ನ ಮೊಸರು ಅದನ್ನು ಕೂಡ ಹಾಕ್ತಿದ್ದೀವಿ. ಇವತ್ತು ಹಾಕಿದ್ದೀವಿ ಪೆಡಿಗ್ರಿ, ಸ್ವಲ್ಪ ಹಾಲು ಮತ್ತು ಅದು ಚೆನ್ನಾಗಿ ತಿನ್ಕೊಂಡು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವತ್ತಿನ ವೀಡಿಯೋನ